ಅಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ಸೈಡ್ ಲೈನ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಒಂದು ರೀತಿ ಕನಿಕರದ ಟಾಕ್, ಮತ್ತೊಂದು ಕಡೆ ಸೈಡ್ ಲೈನ್ನ ಆಕ್ರೋಶ, ಸ್ಥಾನ ವಂಚಿತರ ಬಗ್ಗೆ ಅನುಕಂಪದ್ದೇ ಗುಸುಗುಸು ಜೋರಾಗಿ ಕೇಳಿ ಬರ್ತಾ ಇದೆ. ಕೆಲ ಹಿರಿಯ ಶಾಸಕರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿ ಚೇಂಜಸ್ ಆಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ಸಣ್ಣ ಸಮುದಾಯಗಳ ಧ್ವನಿ ಕೇಳೋರು ಯಾರು ಅನ್ನುವಂಥ ಚರ್ಚೆ ಈಗ ನಡೀತಾ ಇದೆ. ಕಲಾಪಕ್ಕೂ ಹೋಗದೆ ಮೌನಕ್ಕೆ ಜಾರಿದರಂತೆ ಮಂಕಾಳು ವೈದ್ಯ ಅವರು. ವಿಧಾನಸಭೆ ಮೊಗಸಾಲೆಯಲ್ಲಿ ಬೇಸರದಿಂದ ಕುಳಿತಿದ್ರಂತೆ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ರಹಸ್ಯ ಟಾಕ್ನದ್ದೇ ಚರ್ಚೆ ಈಗ ಜೋರಾಗಿರೋದಂತೆ. ಯಾವ ಮಾನದಂಡದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ ಅನ್ನೋ ಬಗ್ಗೆ ಚರ್ಚೆಗಳಾಗ್ತಾ ಇದೆಯಂತೆ. ಕಾಂಗ್ರೆಸ್ನ ಒಳಗಡೆ ಅವರನ್ನು ಮಂತ್ರಿ ಮಾಡಿದ್ರು, ಯಾವ ಮಾನದಂಡದ ಮೇಲೆ ಮಾಡಿದ್ರು, ಇವರನ್ನ ಮಂತ್ರಿ ಮಾಡಲಿಲ್ಲ ಯಾಕೆ, ಏನು ಮೋಡಿ ಮಾಡಿ ಸಚಿವರಾದರು ಅನ್ನೋ ಬಗ್ಗೆ ಗುಸುಗುಸು ಪಿಸು ಪಿಸು ಜೋರಾಗಿದೆಯಂತೆ. ಈ ಗುಸುಗುಸು ಪಿಸು ಪಿಸು ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಅದನ್ನು ಹನುಮಂತ್ ಅವರು ಹೇಳಿದ್ದಾರೆ. ಹನುಮಂತ್ ಅವರು ಈಗ ಹೇಳೋದಕ್ಕೆ ಭಾರಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ತಡ ಮಾಡಲ್ಲ ಹನುಮಂತ್ ಅವರೇ, ಬೇಗ ಹೇಳಿಬಿಡಿ ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ. ಪಾಟೀಲ್ರೆ, ನಮ್ಮ ಈ ಗುಸುಗುಸು ಗೋವಿಂದಣ್ಣ ಪಿಸು ಪಿಸು ಮಾತನ್ನ ಈ ಸಲ ಎಲ್ಲಿ ಕೇಳಿಸ್ಕೊಂಡ ಅನ್ನೋದೇ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಈ ಸದಾಶಿವನಗರ ಮತ್ತು ಬೇರೆ ಬೇರೆ ಪಾರ್ಟಿ ಆಫೀಸ್ಗಳಲ್ಲಿ ಕೇಳಿಸ್ಕೊತಾ ಇದ್ರು. ಈ ಬಾರಿ ವಿಧಾನಸಭೆ ಅಧಿವೇಶನ, ಮುಂಗಾರು ಅಧಿವೇಶನ ನಡೀತಾ ಇದೆಯಲ್ಲ, ಆ ಅಧಿವೇಶನದ ಒಳಗಡೆ ಹೆಂಗಿದ್ರೂ ಸದನದ ಅಕ್ಕಪಕ್ಕ ಅಂದರೆ ವಿಧಾನಸಭೆಯ ಮೊಗಸಾಲೆಗೆ ಹೋಗುವಂಥ ಅವಕಾಶ ಸಿಕ್ಕಿದೆ ಗೋವಿಂದಣ್ಣನಿಗೆ. ಸೊ ಹಂಗಾಗಿ ಆ ಅವಕಾಶ ಬಳಸ್ಕೊಂಡು ವಿಧಾನಸೌಧದ ಮೊಗಸಾಲೆಯಲ್ಲಿರುವ CM ಕಚೇರಿಗೂ ಕಿವಿ ಕೊಟ್ಟಿದ್ದಾರೆ. ಸೇಮ್ ಟೈಮ್ ಮೊಗಸಾಲೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅದನ್ನೆಲ್ಲವನ್ನೂ ಕೂಡ ಕಿವಿಯಾರ ಕೇಳಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವ ಸ್ಥಾನ ಘೋಷಣೆ ಆಗಿ ಕೊನೆ ಹಂತದಲ್ಲಿ ಅವ್ರನ್ನ ಕೈ ಬಿಡಲಾಯಿತು, ಮಂಕಾಳು ವೈದ್ಯ ಅವ್ರನ್ನ. ಅವರು ಬಂದು ಸದನದ ಒಳಗಡೆ ಈ ನಮ್ಮ ಗೋವಿಂದಣ್ಣನ ಕಣ್ಣಿಗೆ ಬಿದ್ದಿದ್ದು ಏನು ಅಂತಂದು ಹೇಳಿದ್ರೆ, ಅವರು ಸದನದ ಒಳಗಡೆ ಬಂದು ಅಂದರೆ ವಿಧಾನಸಭೆ ಒಳಗಡೆಗೆ ಬಂದರು, ಮೊಗಸಾಲೆಯಲ್ಲಿ ಕೂತರು, ಸದನದ ಒಳಗಡೆ ಹೋಗಲಿಲ್ಲ. ಆದರೆ ಹೋಗೋರು ಬಂದವರು ಎಲ್ಲರೂ ಬಂದು ಕೇಳಿದ್ದೇನಂತಂದು ಹೇಳಿದ್ರೆ, ಅಯ್ಯೋ ನಿಮ್ಗೆ ಹಿಂಗೆ ಆಗಬಾರ್ದಾಗಿತ್ತು, ಅನ್ಯಾಯ ಆಗೋಯ್ತು, ಸಣ್ಣ ಸಣ್ಣ ಸಮುದಾಯಗಳ ಬಗ್ಗೆ ಈ ಧ್ವನಿ ಎತ್ತವ್ರು ಯಾರು, ಆ ಧ್ವನಿ ಎತ್ತೋಕ್ಕೆ ಯಾರೂ ಇಲ್ದಂಗೆ ಆಗೋಯ್ತು ಅನ್ನುವಂಥ ಮಾತುಗಳನ್ನು ಬೇರೆ ಬೇರೆ ಶಾಸಕರು ಬಂದು ಮಂಕಾಳು ವೈದ್ಯವ್ರ ಮುಂದೆ ಪ್ರಸ್ತಾಪ ಮಾಡ್ತಿದ್ರಂತೆ. ಮಂಕಾಳು ವೈದ್ಯವರು ಅದನ್ನೆಲ್ಲವನ್ನೂ ಕೇಳಿಸ್ಕೊಂಡು ಏನು ಮಾಡಬೇಕು ಮುಂದೆ, ಸದ್ಯಕ್ಕೆ ಅವ್ರ ಮುಂದೆ ಇರುವಂಥ ಆಪ್ಷನ್ ಅಂತಂದು ಹೇಳಿದ್ರೆ ಅವತ್ತಿನ ಮಟ್ಟಿಗೆ ಸದನದ ಒಳಗಡೆ ಹೋಗಲಿಲ್ಲ. ಅದನ್ನು ಬಿಟ್ಟು ಉಳಿದಂಗೆ ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯವಾಗಿರ್ತದೆ, ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಅನ್ನೋದನ್ನು ಸಮಾಧಾನ ಪಡಿಸ್ಕೊಳ್ಳೋದನ್ನು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಗುಸು ಗೋವಿಂದಣ್ಣನ ಕಿವಿಗುದಿದ್ದು. ಈಗ DK ಶಿವಕುಮಾರ್ ಅವ್ರನ್ನ ಕೇಳಿದ್ರೆ, DK ಶಿವಕುಮಾರ್ ಅವರು ಅಸಮಾಧಾನಗೊಂಡ್ಬಿಟ್ಟಿದಾರಲ್ಲ ಎಲ್ಲರೂ ಅಂತ DK ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ತಾಳ್ಮೆ ಪಾಠ ಮಾಡ್ತಾರೆ, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದಿದ್ರೆ ಎಲ್ಲವೂ ಕೂಡ ಸಿಗುತ್ತೆ. ಬಂಗಾರಪ್ಪನವರು, ಧರ್ಮಸಿಂಗ್ ಅವರು, ನನಗೂ ಕೂಡ ಅಧಿಕಾರ ಸಿಕ್ಕಿರಲಿಲ್ಲ, ನಾನು ಸುಮ್ಮನೆ ಇರಲಿಲ್ವಾ, ಈಗೆಲ್ಲೋ ಸಿಗ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ಅಶೋಕ್ ಪಟ್ಟಣ ಅವ್ರ ಮುಂದೆ ತಾಳ್ಮೆ ಪಾಠ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಹೇಳ್ರಿ, ಅಯ್ಯೋ ಯಾವ ತಾಳ್ಮೆ ರೀ, ತಾಳ್ಮೆಯಿಂದ ಕಾದು ಕಾದು ನನ್ನ ಕೂದಲು ಉದುರೋಯ್ತು, ಇರೋದು 2 ಇದೆ, ಇನ್ನೂ ಎಷ್ಟು ದಿನ ಕಾಯೋದು ಅಂತ ಹೆಂಗ್ ಸಮಾಧಾನ ಮಾಡ್ತಾರೆ ಅಂತ. ಅಲ್ಲ, ಕಾಂಗ್ರೆಸ್ನಲ್ಲಿ ಹಂಗೆ ಆಗ್ಬಿಟ್ಟಿದೆ, ತಾಳ್ಮೆಯಿಂದ ಇದ್ದಿದ್ದವರು ಕೂದಲು ಉದುರಿಸ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಕೆಲವರಿಗೆ ಲಕ್ ಅನ್ನೋ ರೀತಿಯಲ್ಲಿ ಸಚಿವ ಸ್ಥಾನ ಸಿಕ್ಬಿಟ್ಟಿದೆ. ಅಂದರೆ ರಾಜಕಾರಣದಲ್ಲಿ ತಾಳ್ಮೆ ಮತ್ತು ಲಕ್ಕು, ಅದೃಷ್ಟ ಇವೆಲ್ಲ ಏನಿದೆಯಲ್ಲ ಆ ಟೈಮಿಗೆ ತಕ್ಕಾಗೆ ನಡೀತಾ ಇರಬೇಕು. ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅವ್ರಿಗೆ ಅವರು ಅದೃಷ್ಟವಂತರು ಅನ್ನೋ ರೀತಿಯಲ್ಲಿ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ನಮ್ಮ ಗೋವಿಂದಣ್ಣನಿಗೆ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಶಾಕ್ ಆಗಿದ್ದೇನು ಗೊತ್ತಾ, ಸಚಿವ ಸ್ಥಾನದಲ್ಲಿ ಇದ್ದಾರಲ್ಲ, ಸಚಿವ ಸ್ಥಾನದಲ್ಲಿ ಇದ್ದವರೇ ಒಂದಷ್ಟು ಮಾತುಕತೆಯನ್ನು ಮಾಡ್ಕೊತಿದ್ರಂತೆ. ಅದರಲ್ಲೂ ಕೂಡ ಈಗ ಪಾಟೀಲ್ರೆ, ನೀವು ಒಂದೊಮ್ಮೆ ನೀವು ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ನಿಮಗೆ ಗೊತ್ತಿದೆ ನನಗೆ ಸಚಿವ ಸ್ಥಾನ ಸಿಗಲ್ಲ ಅಂತ, 100% ನಿಮ್ಗೆ ಗೊತ್ತಿದೆ ನನಗೆ ಸಚಿವ ಸ್ಥಾನ ಸಿಕ್ಕಿದೆ ಅಂತ, ಸಿಗಲ್ಲ ಅಂತ. ಆದರೆ ನನಗೆ ಸಚಿವ ಸ್ಥಾನ ಸಿಕ್ಕಿದೆ, ಈಗ ಏನು ಮೋಡಿ ಮಾಡಿದೆ ನಾನು ಅನ್ನೋಂಥ ಪ್ರಶ್ನೆ ನಿಮ್ಗೆ ಕಾಡ್ತಾ ಇದೆ ಈಗ. ಕರೆಕ್ಟ್. ಈಗ ನೀವು ಹೇಳೋದು ಹೇಳಿದ್ರಿ, ಒಂದು ಸ್ವಲ್ಪ ದೊಡ್ಡದಾದ್ರೂ ಹೇಳತ್ತಾನೆ, ಮುಖ್ಯಮಂತ್ರಿ ಅಂತ ಡೈರೆಕ್ಟ್ ಆಗಿ ಸಚಿವ ಸ್ಥಾನಕ್ಕೆ ಹೇಳ್ತೀರಿ ನೀವು ನಮಗೆ. ಅಲ್ಲ, ವಿಧಾನಸಭೆದ ಮೊಗಸಾಲೆಯಲ್ಲಿ ನಡೀತಾ ಇರೋಂಥ ಚರ್ಚೆ ಇದು. ನಾನು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ನಿಮಗೆ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ, ಸಚಿವರು ಆಗಿದ್ದೀರಿ, ನನಗೆ ಸಿಗಲ್ಲ ಆದ್ರೂ ನಾನು ಸಚಿವ ಆಗಿದ್ದೀನಿ. ಹಂಗಾಗಿ ನಾನು ಹೈಕಮಾಂಡ್ ಮುಂದೆ ಏನು ಮೋಡಿ ಮಾಡಿದೆ, ಈ ಮೋಡಿಯ ರಹಸ್ಯ ಏನು ಅಂತದ್. ಹಂಗಾದ್ರೆ ನಾವು ಮೋಡಿ ಮಾಡೋದ್ರಲ್ಲಿ ಎಲ್ಲಿ ಫೇಲ್ ಆದ್ವಿ ಅನ್ನೋಂಥ ಒಂದಷ್ಟು ಈ ಚರ್ಚೆಗಳಿದಾವಲ್ಲ, ಇವೆಲ್ಲವೂ ಕೂಡ ಕೇಳಿ ಅಂಥದ್ರಲ್ಲಿ ಇಬ್ಬರಿಗೂ ಕೂಡ ಅಧಿಕಾರ ಸಿಕ್ಕಿದೆ, ಆದರೂ ಕೂಡ ಈ ಮೋಡಿಯ ಮಾತೇನು ಅನ್ನೋಂಥ ಪ್ರಶ್ನೆ ನಮ್ಮ ಗೋವಿಂದಣ್ಣಗೆ ಮೂಡಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಕೆಲವ್ರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಕೆಲವ್ರಿಗೂ ಸಿಕ್ಕಿಲ್ಲ. ಸಿಕ್ಕೋರು ಕೂಡ ಒಂದಷ್ಟು ಕನ್ಫ್ಯೂಷನ್ನಲ್ಲಿದ್ದಾರೆ. ಅವ್ರಿಗೆ ಯಾಕೆ ಸಿಕ್ತು, ನನಗೆ ಯಾಕೆ ಸಿಕ್ತು, ಮಾನದಂಡಗಳೇನು. ಒಟ್ಟಾರೆ ಈ ಬಾರಿಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಏನು 2ನೇ ಟೈಮ್ ಆಯಿತು, ಅದು ಒಂದು ರೀತಿ ಅಯೋಮಯ ಅನ್ನೋ ರೀತಿಯಲ್ಲಿದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಇದ್ರೂ ಕೂಡ ನಮ್ಮ ಗೋವಿಂದಣ್ಣ ಈ ಮೊಗಸಾಲೆಯಲ್ಲಿ ಹೋಗಿ ಪದೇ ಕೆದಕಿ ಕೇಳ್ತಾನೆ,
ಏನಾಯಿತು ಯಾಕಾಯಿತು ಅಂತ. ಸೊ ಪಾಪ ಅವ್ರಿಗೆ ನೋವಾಗಿದ್ದು ಬೇಸರ ಆಗಿದ್ದು ಎಲ್ಲವೂ ಕೂಡ ಅವರವರ ಶಾಸಕರ ಜೊತೆಗೆ ಹೇಳ್ಕೊಳ್ಳೋದು, ನಮ್ಮ ಗೋವಿಂದಣ್ಣನ ಜೊತೆಗೆ ಹೇಳ್ಕೊಳ್ಳೋದು, ಇದನ್ನೆಲ್ಲವೂ ಕೂಡ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಪಾಟೀಲ್ರೆ. ಈ ಬೇಸರದ ಕಥೆಗಳನ್ನ ಕೇಳಿ ಕೇಳಿ ಪಾಪ ಗೋವಿಂದಣ್ಣವ್ರಿಗೂ ಎಷ್ಟು ಬೇಸರ ಆಗಿದೆಯೋ ಏನೋ. ನಿಮ್ಮ ಮುಂದೆ ಏನಾದರೂ ದುಃಖ ತೋಡ್ಕೊಂಡ್ರ? ಖಂಡಿತವಾಗ್ಲೂ ತೋಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಮ ಗೋವಿಂದಣ್ಣನಿಗೆ ಭಾಳ ಇಂಟ್ರೆಸ್ಟ್ ರಾಜಕಾರಣ. ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಐತೆ, ವಿಧಾನಸೌಧದ ಒಳಗಡೆ ಏನು ನಡೀತಾ ಇದೆ, ಬರೋದ ಪರಿಸ್ಥಿತಿ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಎಷ್ಟು ಚರ್ಚೆ ಮಾಡ್ತಾ ಇದ್ದಾರೆ, ಈ ರಾಜಕಾರಣದ ಜೊತೆಗೆ ಅಭಿವೃದ್ಧಿ ಕೆಲಸಗಳಲ್ಲಿ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ, ಈ ಎಲ್ಲದ್ರ ಬಗ್ಗೆನೂ ನಮ್ಮ ಗೋವಿಂದಣ್ಣ ಇಂಟ್ರೆಸ್ಟಿಂಗ್ ಆಗಿ ಕೇಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಹನುಮಂತ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.